ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ದರಿದ್ರದವಳು ಅದು ಎಲ್ಲಿಂದ ಒಕ್ಕರ್ಸ್ಕೊಂಡ್ಲೋ ಏನೋ ಗೊತ್ತಿಲ್ಲ ಕಣೋ. ನಾನು ಬ್ರ್ಯಾಂಡೆಡ್ ಬಟ್ಟೆಗಳನ್ನ ತಗೊಂಡು ಬಂದಿದ್ದೆ. ಎಲ್ಲ ಈ ರೂಮಲ್ಲಿ ಡೆಕೋರೇಟ್ ಮಾಡೋಣ, ನೀಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ. ಆದರೆ ಎಲ್ಲ ಹಾಳು ಮಾಡಿದ್ಲು. ಅವಳು ಬಂದಿಲ್ಲಿ ಒಕ್ಕರ್ಸ್ಕೊಂಡ್ಲು. ಜೊತೆಗೆ ಈ ಪೀಡೆ ಬೇರೆ ಕೊಂಕ್ಲಲ್ಲೇ ಇಟ್ಕೊಂಡಿರ್ತಾಳೆ ಯಾವಾಗಲೂ, ಒಳ್ಳೆ ಚಿಕ್ಕ ಮಗು ಥರ. ಅಯ್ಯೋ ಅಲ್ಲ ಬೈಲಿ ವಾಸನೆ ನೋಡು, ಗಬ್ಬುತ್ತು. ಆ ನಿಧಿ ಧಗ 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 ಅಂತ ಉರಿತಿದ್ದ ಬೆಂಕಿ ಮಧ್ಯೆಯಿಂದ ಈ ಟೆಡಿ ಬೇರ್ನ ಎತ್ಕೊಂಬಂದಿದ್ದಾಳೆ ಚಿಕ್ಕಮ್ಮ. ನೀವು ನೋಡಿದ್ರೆ ಪೀಡೆ ಗಲೀಜು ಅಂತಿದ್ದೀರ. ಪಾಪ ಅವಳಿಗಿದೆಲ್ಲ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಈ ಪೀಡೆ ಆ ಪೀಡೆಗೆ ಅಷ್ಟೊಂದು ಇಂಪಾರ್ಟೆಂಟಾ? ಹಾಗಿದ್ಮೇಲೆ ಇದು ನಂಗೆ ತುಂಬಾ ಇಷ್ಟ ಆಯ್ತು. ಇದಕ್ಕೊಂದು ಗತಿ ಕಾಣಿಸ್ತೀನಿ. ಏನ್ ಮಾಡ್ತೀರಾ? ಯುಲ್ ಕೀಪ್ ದಿಸ್ ಇನ್ ಯುವರ್ ರೂಮ್? ಹೇ ನೋ ವೇಸ್. ಇದನ್ನ ಯಾರ ಕೈಗೆ ಹೇಗೆ ತಲುಪಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಏಯ್ ಪಾಪ ನೋವುತ್ತೆ ಚಿಕ್ಕಮ್ಮ. ಪೀಡೆ ಗಲೀಜು ಚೆಕ್ಸ್ ಯಾರನ್ನು ಹುಡುಕ್ತಿದ್ದೀರಾ? ವೇಟ್ ಅಂಡ್ ವಾಚ್. ಏನಮ್ಮ? ನೀನೆ ಬಾಯ್ಲಿ. ಏನ್ ರವ? ಅವಾಗಲೇ ನಿನ್ನ ಮಗುದ ಬರ್ಡೇ ಇದೆ, ಏನಾದರೂ ಕೊಡಿಸಿ ಅಂತ ಕೇಳಿದ್ಯಲ್ಲ. ನಾನು ಯಾವುದೋ ಸಿಟ್ಟಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡ. ಅದಕ್ಕೆ ನಿನ್ನ ಮಗು ಬರ್ಡೇಗೆ ಅಂತ ಗಿಫ್ಟ್ ತಂದಿದ್ದೀನಿ. ತಗೊಂಡೋಗಿ ನಿನ್ನ ಮಗು ಕೊಡು. ತಿರುಗಿ ನೋಡದೆ ಹೋಗ್ತಾ ಇರಬೇಕು. ಹೋಗಿ ಹೋಗಿ ಹೋಗಿ. ಚೆಕ್ಸ್ ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ, ಕಿಲಾಡಿ ಇದ್ದೀರಾ. ಮತ್ತೆ ಸುಮ್ಮನೆನಾ? ಯಾರು ನೋಡಿಲ್ಲ ಅಲ್ವಾ? ನಿತ್ಯವರೇ ಅದು ನಿಮ್ಮ ಮಗು, ಅದನ್ನ ಹಾಗೆ ಬಿಟ್ಟು ಹೋಗ್ತೀರಾ? ಹಾಗಿದ್ಮೇಲೆ ನೀವು ನಿಮ್ ಜೀವನದ ಖುಷಿನ ಈ ಮಗುಗೋಸ್ಕರ ಯಾಕೆ ಬಿಟ್ಕೊಡ್ಬೇಕು? ನೀವು ಏನೇ ಹೇಳಿದ್ರು ಈ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ. ನಾನು ಅನಾಥವಾಗಿ ಬದುಕಿರ್ಬೋದು, ಆದ್ರೆ ನನ್ನ ಕಣ್ಣು ಎದುರು ಯಾವ ಮಗುನು ಅನಾಥ ಆಗ್ಬಾರ್ದು, ಯಾವ ತಾಯಿನೂ ಮಗುನ ಕಳ್ಕೋಬಾರ್ದು. ಹಾಗಾಗಕ್ ನಾನು ಬಿಡೋದಿಲ್ಲ ನಿತ್ಯವರೇ. ಕಣ್ಣ, ನಿಮಗ್ ನೆನ್ಪಿದೆ ತಾನೆ ಮದುವೆ ಆಗ 3 ತಿಂಗಳಿಗೆ ನಾನು ನಿಮ್ಮನ್ನ ಬಿಟ್ಟು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ದು? ಈಗ ಈ ಮಗು ಉಳಿಸ್ಕೋಬೇಕು ಅನ್ನೋದೇ ನಿಮ್ಮ ಹಠ ಆದ್ರೆ ನಾನೇ ಸೋತು ಇನ್ನ ಸ್ವಲ್ಪ ದಿನ ಇರ್ತೀನಿ. ಆದ್ರೆ ಅದಾದ್ಮೇಲೆ ದಯವಿಟ್ಟು ನನ್ನ ಮಾತ್ರ ಕಟ್ ಹಾಕ್ಬೇಡಿ. ಪ್ರೀತಿ ಇಲ್ಲದೆ ಯಾರು ಯಾರ ಜೊತೆನೂ ಬದುಕಕ್ಕಾಗಲ್ಲ. ಜೊತೆಗೆ ಈ ಸುಳ್ಳಿನ ಸುಳಿಲಿ ಸಿಕ್ಕು ನಿಮಗ್ ಸಿಗ್ಬೇಕಾದ ಜೀವನನೂ ಸಿಗೋದಿಲ್ಲ. ಹಾಗೆ ನೋಡೋಕ್ ಹೋದ್ರೆ ಇಷ್ಟು ದಿನ ನಿಮ್ಮ ಒಳ್ಳೆತನನ ತುಂಬಾ ಸಲ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ, ಇನ್ ಮುಂದೆ ಅದಾಗಬಾರ್ದು. ಅದಕ್ಕೆ ನಾನು ಹೊರಟಾಗ ಏನು ಮಾತಾಡದೆ ನನ್ನ ಕಳಿಸ್ಕೊಟ್ಬಿಡಿ. ನನ್ನ ಹೊಟ್ಟೆಲ್ ಹುಟ್ಟೋ ಮಗುಗೆ ನೀವು ಅಪ್ಪನ ಸ್ಥಾನ ತುಂಬ್ತೀರ ಅನ್ನೋ ನಂಬಿಕೆಲೆ ನಾನು ಬಿಟ್ಟು ಹೋಗ್ತೀನಿ. ಪ್ಲೀಸ್ ನನಗೆ ಕ್ಷಮಿಸಿ. ಆಸ್ಪತ್ರೆಯಲ್ಲಿ ಇಲ್ಲಾಂದ್ರೆ ಎಲ್ಲಿಗೆ ಹೋಗಿರ್ಬೋದು?
ಸರ್ ನಮಗೆ ಮನೆ ಬೇಕು ನಿಜ, ಆದ್ರೆ 30-40 ಸಾವಿರ ಬಾಡಿಗೆ ಕಟ್ಟಿ ಬದುಕೋ ಅಷ್ಟು ಅನುಕೂಲ ಇಲ್ಲ. ನೀವು ತೋರಿಸ್ತಿರೋ ಮನೆ ಎಲ್ಲ ತುಂಬಾ ಕಾಸ್ಟ್ಲಿ ಆಯ್ತು ಸರ್. ಅದೇನ್ ಗೊತ್ತಾ ಮೇಡಮ್, ನಮಗೆ ಹೆಣ್ಣುಮಕ್ಳು ಸೇಫ್ಟಿ ತುಂಬಾ ಮುಖ್ಯ. ಅದು 5-6 ಸಾವಿರಕ್ಕೂ ಮನೆ ಸಿಗುತ್ತೆ ಮೇಡಮ್. ಅಲ್ಲಿ ಅಗಲೊತ್ತಲ್ಲೂ ನೀವು ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ. ಯಾಕೆ ಗೊತ್ತಾ, ಕಿಟಿಕೆ ಬಾಗಿಲು ಯಾವುದು ಚೆನ್ನಾಗಿರಲ್ಲ. ನಿಮ್ಗೆ ಅಂತ ಮನೆ ಬೇಕು ಅಂತ ಹೇಳಿ ನಾನು ತೋರಿಸ್ತೀನಿ. ಆದ್ರೆ ನೋಡಿ, ನನ್ಗೊಬ್ರು ಕಸ್ಟಮರ್ ಕಾಯ್ತಾ ಇದಾರೆ, ನಾನು ಬರ್ತೀನಿ ಮೇಡಮ್, ಬರ್ತೀನಿ. ಅಲ್ಲ ಸರ್, ಒಂದ್ ನಿಮಿಷ. ಮೇಡಮ್, ನಾನು ಫೋನ್ ಮಾಡಿ ಮಾತಾಡ್ತೀನಿ, ಬರ್ಲಾ? ಅಲೋ, ಎಲ್ಲೇ? ಆ ಬಿಲ್ಡಿಂಗ್ ಹತ್ತನ ಬಂದ ಬರ್ತೀನಿ ತಡ್ರಿ. ಎಲ್ಲಿ ಹೋಗಿರ್ಬೋದು ಇವರು? ಸುತ್ತಮುತ್ತ ಆಸ್ಪತ್ರೆ ಎಲ್ಲೂ ಸಿಗ್ತಿಲ್ಲ ಅಂದ್ರೆ ಎಲ್ಲಿರ್ತಾರೆ? ನಿಧಿಗೇನಾದ್ರೂ ಹೇಳಿರ್ಬೋದಾ? ಅವ್ರನ್ನೇ ಕೇಳಬೇಕು. ಕರ್ಣ ಸರ್ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ ಹಲೋ ನಿಧಿ ಅವರೇ, ನಿಧಿ ಅವ್ರೇನಾದ್ರೂ ನಿಮಗೆ ಫೋನ್ ಮಾಡಿದ್ರಾ? ಅವ್ರು ಎಲ್ಲಿದ್ದೀನಿ ಅಂತ ಏನಾದ್ರು ಹೇಳಿದ್ರಾ? ಯಾಕೆ ಸರ್, ಏನಾಯ್ತು? ಅಕ್ಕ ಎಲ್ಲೋದ್ಲು? ನಿಮ್ ಜೊತೆ ಇಲ್ವಾ ಅವಳು? ನಿಧಿ ನೀವು ಈಗ ಪ್ರಶ್ನೆ ಮಾಡಿದ್ರೆ ನನ್ನ ಹತ್ರ ಏನೂ ಉತ್ತರ ಇಲ್ಲ. ನಿಮ್ಗೆ ನಿತ್ಯ ಅವ್ರು ಫೋನ್ ಮಾಡಿದ್ರ? ನಂಗೆ ಹೇಳಿ ಪ್ಲೀಸ್. ಹಾ ಸರ್, ನಾನೇ ಫೋನ್ ಮಾಡಿದ್ದೆ. ಅವಳು ಮಾತಾಡಿದ್ಲು, ಆದ್ರೆ ಅವಳು ಏನು ಹೇಳಲಿಲ್ಲ. ಆದ್ರೆ ಅಲ್ಲಿ ಯಾರೋ ಆಸ್ಪತ್ರೆ ಅಂತ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ. ಯಾವ ಆಸ್ಪತ್ರೆ ಅಂತ ಏನಾದ್ರು ಹೇಳಿದ್ರಾ? ಹಾ, ಹಾಸ್ಪಿಟಲ್ ಅಂತ ಹೇಳಿದ್ದನ್ನ ನಾನೇ ಕೇಳಿಸ್ಕೊಂಡೆ ಸರ್. ಅದನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಸರಿ ಅದು ಸಾಕು, ಥ್ಯಾಂಕ್ ಯು. ಹಲೋ ಸರ್. ಅಕ್ಕಂಗೆ ಏನಾಗಿದೆ? ಕರ್ಣ ಸರ್ಗೂ ಹೇಳ್ದೆ ಯಾಕೆ ಹೋಗಿದ್ದಾಳೆ? ಹಾಗಾದ್ರೆ ನಿಧಿ ಹೇಳಿದ್ದೆ ಆಸ್ಪತ್ರೆ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನಿತ್ಯ ಅಂತ ಅಪಾಯಿಂಟ್ಮೆಂಟ್ ತಗೊಂಡಿದ್ರಲ್ಲ, ಎಲ್ಲಿದ್ದಾರೆ ಅವರು? ನೀವು ಅವ್ರಿಗೆ ಬೇಕಾಗಿರೋ ಆಗ್ಲೇ ಚೆಕಪ್ ಆಗೋಯ್ತಲ್ಲ, ಆಲ್ರೆಡಿ ಅವರು ಓಟಿನಲ್ಲಿ ಇದ್ದಾರೆ. ಇನ್ನೇನು ಆಪರೇಷನ್ ಶುರು ಮಾಡ್ತಾರೆ. ಅದನ್ನ ಬೇಗ ನಿಲ್ಸಿ. ಸರ್, ನೀವ್ಯಾರು ಅಂತ ಗೊತ್ತಾಗಿಲ್ಲ. ಆ ಮಗು ಕಪಡಕ್ ಸರ್, ಬನ್ನಿ. ಅಕ್ಕ, ಫೋನ್ ಪಿಕ್ ಮಾಡು ಪ್ಲೀಸ್ 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 ಪ್ಲೀಸ್.